ನಾನು ಇನ್ಮೇಲೆ ಏನು ಮೈಗೆ ಹಚ್ಕೊಂಡು ಕೆಲಸ ಮಾಡೋದಿಲ್ಲ. ಈಗ ಇಷ್ಟು ತಯಾರಾಗಿ ನಿಂತಾಳಂದ್ರೆ ಮತ್ತೆ ಇನ್ನೇನೈತಿ. ಇರಲಿ ನಮ್ಮ ಅತ್ತಿ ಒಂದಿಷ್ಟು ನಾದಿ ಉದ್ದಿ ಕೊಡೋ ಅಂದ್ರೆ ಉದ್ದಿ ಕೊಡಲಿಲ್ಲ, ಚಪಾತಿನ ಲಟ್ಟಿಸ್ಕೊಟ್ರೆ ಬೇಯಿಸ್ತಿದ್ನಿಲ್ಲ. ಮತ್ತೇನು ಮಾಡ್ಬೇಕು, ಕರ್ಕೊಂಬಂದ್ಬಿಟ್ಟಿನಲ್ಲ ಅತ್ತೆನ್ನ. ಇದಕ್ಕರ ಆತು, ನಾನು ಒಂದು 3 ಚಪಾತಿ ಮಾಡ್ಕೋತೀನಿ, ಅನ್ನಕ್ಕಿಟ್ಟೀನಿ. ಅನ್ನ ಹತ್ಕೊಳ್ಳಿ, ಅನ್ನ ಸಾರು ಊಟ ಮಾಡಿ ಬಿಟ್ಬಿಡ್ತೀನಿ. ಇನ್ಮೇಲೆ ಇಷ್ಟ ಮಾಡ್ತೇನೆ. ನನಗೆ, ನನ್ನ ಮಗ್ಗ, ನಮ್ಮ ಅತ್ತಿಗೆ, ನನ್ನ ಗಂಡಗೆ ಏನು ಬೇಕಾದ ನಾನು ಮಾಡ್ಕೋತೀನಿ. ನಾನು ಇನ್ಮೇಲೆ ಏನು ಮುಂದೆ ಹೊರದು ಇಕ್ಕಿಗೆ ಗಂಡಗಂತ ಮಾಡೋದಿಲ್ಲ. ಆವಾಗ ಗೊತ್ತಾಗುತ್ತೆ. ಹೌದು, ಹಿಂಗೆ ಮಾಡಿದ್ರೆ ಎಲ್ರಿಗೂ ಗೊತ್ತಾಗೋದು, ಕೆಟ್ಟ ಬುದ್ಧಿನೂ ಗೊತ್ತಾಗತ್ತೆ ಅವಾಗ. ಲತ್ತಿ ಗುಣಿಯಲ್ಲಿಟ್ಟೆ, ಇರಲಿ ಮಾಡಲಿ. ಪುಣ್ಯಕ್ಕೆ ಹಿಟ್ರ ಕಲಿಸಿದೈತಿ. ನಾನು ಹುಡುಗ ಎತ್ತಂದ್ರೆ ನನಗೂ ಹುಡುಗನ ನೋಡ್ಕೊಳೋದ್ರಾಗನ ಹೊತ್ತಾಗ್ಬಿಡ್ತೈತಿ. ಇನ್ನು ಕಂಡಾಪಟ್ಟಿ ಬಟ್ಟೆ ಒಗಿಬೇಕು, ಮುಸ್ರಿ ತಿಕ್ಬೇಕು, ಎಲ್ಲ ಬಿಟ್ಕೊಟ್ಟು ಹೋಗಿ ಮಕ್ಕೊಂಡಿಯಾ? ಮಾಡ್ತೀನಿ ನಿನಗೆ. ಏನಮ್ಮ ಸರಿತಾ? ಏನು ರೀತಿಯ ಏನು ಹಂಗ್ಸಕ್ಕೆ ಬಂದಿರಿ? ಏನು ಬೇಕು ಹೇಳ್ರಿ ನಿಮಗೆ? ಇನ್ನೂ ಚಪಾತಿ ಮಾಡಿಲ್ಲ ನಾನು. ಆಕಿ ಪಲ್ಯ ಮಾಡಿಟ್ಟಾಳಲ್ಲ, ಅದ್ರಾಗ ಉಂಡ್ರಿ ಚಪಾತಿ ಮಾಡಿಕೊಡ್ತೀನಿ 2. ಮಾಡು. ಈಗರ ನನಗೆ ಭಾಗ್ಯ ಬಂತಲ್ಲ, ನಿನ್ನ ಕೈಯೇನು 2 ಚಪಾತಿಯರ ತಿನ್ನೋದು ಅದೃಷ್ಟವಂತೆ ಬಿಡು. ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ. ನಾನು ನಿನ್ನೆ ಬರೀ 2 ವಿಡಿಯೋ ಹಾಕಿದೆ, ಮತ್ತು ಇವತ್ತು ಲೇಟಾಗಿ ವಿಡಿಯೋ ಮಾಡತ್ತೀನಿ. ಆ ಕಾರಣಕ್ಕೆ ನನ್ನನ್ನು ದಯವಿಟ್ಟು ಕ್ಷಮಿಸ್ರಿ. ಭಾಳ ಹೊತ್ತು ತಗೊಳ್ಳಲ್ಲ, ಒಂದು 2 ನಿಮಿಷ ಅಷ್ಟೇ. ನಂಗೆ ಹುಷಾರಿಲ್ಲ, ನಿಮಗೂ ಗೊತ್ತೈತೆ. ಅದಲ್ಲದೆ ಮತ್ತು ನಂಗೆ ಹೆವಿ ಆ್ಯಸಿಡಿಟಿ ಆಗಿ ಮತ್ತು ಜ್ವರ ಬಂದಿತ್ತು. ಮತ್ತು ನಾ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಆರಾಮಾದೆ. ಮತ್ತು ನಿನ್ನೆ ಮಮ್ಮಿಗೂ ಸಡನ್ನಾಗಿ ಸುಸ್ತಾಗ್ಬಿಡ್ತು, ಅವ್ರಿಗೂ ಜ್ವರ ಬಂದು ನೆಗಡಿ ಕೆಮ್ಮು ಅವ್ರಿಗೂ ಆಗ್ಬಿಡ್ತು. ಹಾಗಾಗಿ ನನಗೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ನಾನು ಮಾಡಬೇಕು ಅಂದೆ, ಅದೇ ಏನಾದ್ರು ಒಂದು ಕೆಲಸ ಬರೋದು, ಇಲ್ಲ ಮಮ್ಮಿಗೆ ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಬಟ್ ಹೀಗಾಗಿ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸ್ರಿ. ಇವಾಗ ವಿಡಿಯೋ ಎಷ್ಟಾಗುತ್ತೆ ಇವತ್ತು ಹಾಕ್ತೀನಿ, ನಾಳೆಯಿಂದ ಕರೆಕ್ಟಾಗಿ ಹಾಕ್ತೀನಿ, ಕ್ಷಮೆ ಇರಲಿ. ಈಗೇನು ರೀ ಕೊಂಕ್ ಮಾತಾಡೋಕೆ ಬಂದಿರ ನೀವು? ಏನು ನನಗೇನು ಒಂದಿಟ್ಟು ಕೈ ಜೋಡಿಸ್ತೀರ? ಅಲ್ಲಿ ನಿಮ್ಮ ಅಮ್ಮಗ ಮಕ್ಕೊಂಡನ ಎದ್ನಂದ್ರೆ ಆಮೇಲೆ ಅದು ಇಲ್ಲ. ನನ್ನನ್ನು ಕೊನೆಗೆ ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಮದೇ ಕೆಲಸ ಮಾಡೋಕ್ಕಾರ ಬಿಡ್ರಿ. ನನಗೇನಿಲ್ಲವಾ? ನನಗೇನು ಕೊನೆಗೂ ನೀನೇ ಮಾಡೋದು ಬಂತಲ್ಲ ಗತಿ, ಅದನ್ನ ಹೇಳಕತ್ತೀನಿ. ಏನು ನಿಮ್ಮ ಅಣ್ಣ ನಿಂತಿ ಅಡುಗೆ ಮಾಡಿ ಹಾಕೋದು ಕಷ್ಟ ಆಗುತ್ತಂತಂದು ಹೋಗಿ ಎಲ್ಲ ಬಿಟ್ಕೊಟ್ಟು ಹೊಚ್ಕೊಂಡು ಮಕ್ಕೊಂಡಾಳ ಕಾಣುತ್ತೆ. ಹೌದ್ರಿ, ಮಕ್ಕೊಂಡಾಳ. ಹುಡುಗಿನ ಮಲಗ್ಸಕ್ಕೆ ಹೋಗ್ಯಾಳ ಅನ್ಸತ್ತ. ಆಕೆಗೂ ನಿದ್ದತೈತಿ ನೋಡಿ ಬಂದೆ. ಅಡ್ಡಾಗಿ ಹೇಳ್ಬಿಡ್ರಿ, ಅಡ್ಡಾಗ್ಲಿ, ಅದ್ರಾಗ ಏನೈತಿ? ನೀವು ಏನಿಲ್ಲ, ಮಗ ಕೂಸಿಲ್ಲ ಕುನ್ನಿಲ್ಲ, ಆರಾಮಾಗಿ ಅಲ್ಲಿ ಇಲ್ಲಿ ಅವ್ರವ್ರ ಮನೆ ಮುಂದೆ ಕುತ್ಕೊಂಡು ನಂದು ಆಡ್ಕೊಂತಿರ್ತೀರಲ್ಲ, ಅದ್ರ ಬದ್ಲು ಒಂದಿಟ್ಟು ಸೊಸಿಗೆ ಸಹಾಯ ಮಾಡೋಣ. ನಾನು ನಿಮಗೇನು ರೈತ ಅನಕಬರ? ಇದೇನು ನನ್ನ ಮನೆಯಾ? ಇದೇನು ನಿಮ್ಮ ಮನೆಯಾ? ನಿಮಗೆ ಒಂದು ಹತ್ರ ಇಟ್ಟಿದ ವಸ್ತು ಇನ್ನೊಂದು ಹತ್ರ ಸಿಗ್ತಾವ, ಮತ್ತೊಂದು ಆತು. ನಾ ಎಲ್ಲ ಮಾಡ್ಕೋತೀನಿ. ದಯವಿಟ್ಟು ಬಾಯಿ ಮುಚ್ಕೊಂಡು ಒಂದು ಹತ್ರ ಕುಂದರಿ. ಅಡಿಗೆ ಆದ್ಮೇಲೆ ಕರಿತೀನಿ, ತಿಂದು ಬಿಡುವಂತ್ರಂತ ಓರಿ. ನೀನು ಹಿಂಗೆ ಅತ್ತೆ ಅನ್ಲಾರ್ದ, ದೊಡ್ಡರ ಸಣ್ಣರ ಅನ್ಲಾರ್ದ ಮರ್ಯಾದೆಗಿಡ್ತನ ಮಾಡಿ ಮಾತಾಡ್ತೀಯಲ್ಲ, ಅದಕ್ಕೆ ನಿನಗಿಂತವೆಲ್ಲ ಕಾಡೋದು. ಹಿಂಗೆ ಅಡ್ಡೂರಿ ಇನ್ನೂ ಅನುಭವಿಸ್ತೀನಿ. ನೀನು ಅನುಭವಿಸ್ವಲ್ಲಕ್ಕೆ ನಾನು. ನೀವು ದಯಮಾಡಿ ಹೋಗಿ ಕುತ್ಕರಿ. ಹೂನವ, ನನಗೂ ಕೆಟ್ಟ ಹೊಟ್ಟೆ ಹಸ್ತು ಹಾವಾಗೈತಿ. ಏನು ಪಲ್ಯ? ಚೌಳಿಕಾಯಿ ಮಾಡ್ಯಾಳ ಅನ್ಸತ್ರಿ. ಹೌದಾ? ಅಯ್ಯವ್ವ, ನನಗೂ ಚೌಳಿಕಾಯಿ ಅಂದ್ರೆ ಭಾಳ ಇಷ್ಟ. ಒಂದು ಕೆಲಸ ಮಾಡು, ಇದ್ರದ್ದು ನೆವಣಕ್ಕಿಯನ್ನ ಭಾಳ ಮಾಡಕ್ಕೆ ಹೋಗ್ಬೇಡ. ಒಂದು ತುತ್ತು ಮ್ಯಾಗ ಉಣ್ಬೇಕು ಅನ್ಸತ್ತಲ್ಲ, ಹಾಗಾಗಿ ಅಂದಂಗೆ ನೆವಣಕ್ಕಿಯನ್ನ ನೀನು ಉಣ್ಣೋದಿಲ್ಲ, ನಿನಗೆ ಅಣ್ಣ ಉಣ್ಣಂಗಿಲ್ಲ. ಈ ಮನೆ ನೆವಣಕ್ಕಿನ ಮಾಡಲ್ಲಲ್ಲ? ಉಣ್ಣಾರು ಉಣ್ತಾರ್ರಿ, ನೆವಣಕ್ಕಿ ಅನ್ನನೂ ಮಾಡ್ಯಾಳಾಕಿ. ಈಗೇನು ಹೇಳ್ರಿ ನಿಮ್ಗೆ? ಇಲ್ಲವಾ, ನನಗೂ ನೆವಣಕ್ಕಿ ಅನ್ನ ಬೇಡವಾ? ನಾನು ಮೊದಲ ಮುದುಕಿ, ನನಗೆ ಒಂದ ಕುರಿತಾವ್. ಅದಕ್ಕೊಂದು ಕೆಲಸ ಮಾಡು, ಒಂದಿಟ್ಟು ಬಿಳಕ್ಕಿ ಅನ್ನ ಇಟ್ಬಿಡು. ಒಂದ ತುತ್ತ, ನನಗೇನು ಭಾಳ ಬೇಡ, ಒಂದು 4 ಚಪಾತಿ ಸಾಕು. ಆತು, ಹೋಗಿ ಕುತ್ಕರಿ. ಲಗು ಲಗು ಮಾಡಿ ಸರ್ಕರ ಕರಿಯವ, ತಡ ಮಾಡ್ಬಿಡ್ತಂಗಿ. ಮಾಡಿ ಅತ್ತ ಕಡೆಗಿಂದ ಒಲಿ ಅದಾವಲ್ಲ, ಆ ಒಲೆಗೂ ಏನ್ರಿ ಇಟ್ಬಿಡು. ಅನ್ನಕ್ಕೆ ಇಟ್ಟಿದಿ, ಸಾರಿಗೆ ಇಟ್ಟಿದಿ, ಪಲ್ಯ ಅಂಕರು ಹಾಕಿ ಮಾಡ್ಯಾಳ, ಈಚೆ ಕಡೆ ಚಪಾತಿ ಮಾಡ್ತಿದಿ. ಅದು ನೆವಣಕ್ಕಿದು ಕಾಣ್ತತಿ. ಬ್ಯಾಡ ತಂಗಿ, ಬಿಡಕ್ಕಿ ಅನ್ನ ಇಡು. ಬರ್ಲಾ? ನಾನು ಬರ್ತೀನಿ. ಒಂದಿಟ್ಟು ಬಿಟ್ಟು ಒಂದು ಹೊತ್ತು ಬಿಟ್ಟು ಬರ್ತೀನಿ. ಮೊದಲ ನನಗಿಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಹುಡುಗನ ಕಡೆ ನೋಡ್ಲೋ, ಕೆಲಸ ಮಾಡ್ಲೋ, ಕಂಡಪಟ್ಟಿ ಮುಸುರಿ ಭಾಂಡೆ ಎಲ್ಲ ಅಲ್ಲೇ ಬಿದ್ದಾವು, ಬಟ್ಟೆ ಗಿಟ್ಟಿ. ಕೆಲಸ ಮಾಡ್ತಾಳಂದ್ರೆ ಆಟಕ ಎಪ್ಸಣ ಮಾಡಲಿ. ಅಯ್ಯಪ್ಪ, ಎಚ್ಚರ ಆಗಿಲ್ಲ. ಈಕಿನ ಮಲಗ್ಸೋಕೋಗಿ ನಾನು ಮಕ್ಕೊಂಡ್ಬಿಟ್ಟಿನಿ. ಅಲ್ಲಿ ನೋಡಿದ್ರೆ ಹಿಟ್ಟು ಕಲಿಸಿಟ್ಟು ಬಂದೀನಿ. ಮೊದಲು ಸರ ಹೋಗಿ ಚಪಾತಿ ಮಾಡ್ತೀನಿ. ಅಲ್ಲೋಡು,
ಬಟ್ ಚೀಪದ್ ಬೇರೆ ಕಲ್ತಾಳೆ ಈಕಿ. ಒಂದೊಂದು ಕಲಿಯಕತ್ತಾಳ. ಬಿಡಿಸ್ಬೇಕು ಮೊದ್ಲು. ಒಂದಿಟ್ಟು ಅದನ್ನು ಬೇವಿನಲ್ಲಿ ತಂದು ರುಬ್ಬಿ ಬಳ್ಳಿಗೆ ಹಚ್ಬೇಕು. ಇಂಥದ ಮಾಡಕತ್ತಾಳೆ ಈಗ ನೋಡ ಚೀಪದು ಬಳ್ಳ. ಹೊತ್ತೊಂದು ಏಟಾತ ಏನು ಏಟತ್ತು ಮಕ್ಕೊಂಡು ನೀನೇ ಅನ್ಕತ್ತೀಯ. ಮೊದ್ಲು ಹೋಗಿ ಚಪಾತಿ ಮಾಡಿಬಿಡ್ತೀನಪ್ಪ. ಓ ಚಿಗವರು ಚಪಾತಿ ಮಾಡಕತ್ತಾರ. ಅಯ್ಯಯ್ಯೋ ಏಟತ್ತು ಮಕ್ಕೊಂಡು ನೀನೇ ಏನು. ಅವರು ಸಿಟಿಗೆ ಎದ್ದಾರ ಕಾಣುತ್ತೆ. ಒಂದು ಕೆಲಸ ಮಾಡ್ತೀನಿ, ಹೊರಗೆ ಹೋಗಿ ಬಾಂಡೆ ಮತ್ತು ಬಟ್ಟೆ ಒಕ್ಕೊಂಡ್ ಬಂದ್ಬಿಡ್ತೀನಿ. ಅವ್ರು ಹೆಂಗೋ ಮಾಡಕತ್ತಾರಲ್ಲ ಮಾಡಿ ಎಲ್ಲ ಮಾಡ್ದಂಗೆ ಆಗೈತಿ. ಆತು ಯಪ್ಪ ಸಾಕಾತಿವತ್ತು. ಯಾಕೆ ಬಟ್ಟೆ ಮುಸ್ರಿ ಅಂತ ಅಷ್ಟೇ ಮಾಡ್ತೀನಿ. ನನವೇನದವು ಅವನಷ್ಟು ನನಗೂ ನನ್ನ ಗಂಡನೂ ನನ್ನ ಮಕ್ಕಳು ಅಷ್ಟೇ ಒಕ್ಕೊಂಡು ಇಟ್ಕೊಂತೀನಿ ನಾನು. ಇನ್ನು ಮ್ಯಾಗ ಈಕಿವೇನು ನಾನು ಮಾಡೋದಲ್ಲ. ಈಕಿ ಈ ಲೆವೆಲಿಗೆ ತಯಾರಾಗಿ ನಿಂತಾಳಂದ್ರೆ ನನಗೂ ಬರುತ್ತೆ. ತಯಾರಾಗಿ ನಿಂದ್ರಕ್ಕ ನನಗೆ ಬರೋದಿಲ್ಲನ ತೋರಿಸ್ತೀನಿ ಈಕಿಗೆ ನಾನೇನಂತಂದು. ಪುಣ್ಯ ಯಾಕೆ ಈಟತ್ತಾದ್ರೂ ಹುಡುಗ ಎದ್ದಿಲ್ಲ. ಇಲ್ಲ ಅಂದಿದ್ರೆ ಅದು ಬೊಂಬಾಟ ಮಾಡಕತ್ತಿದ್ರೆ ಉಪವಾಸ ಮೊದ್ಲ ನಾ ತಿಂದು ಬಿಡ್ತೇನೆ. ಆಮೇಲೆ ಮುದುಕಿ ಬಂದ್ರೆ ಮುದಿಗಳಿಗೆ ಕೊಟ್ರಾತ. ಅಪ್ಪ ಎಂಥ ಹಸು ಆಕತ್ತೈತೆ ಹೊಟ್ಟೆ ಅಂದ್ರೆ. ತಾಟೆಲ್ಲ ಇಟ್ಟನೆಲ್ಲ ಎಂಥ ಕೆಟ್ಟ ಹೊಟ್ಟಸತ್ತ. ಎಷ್ಟು ರುಚಿಯಾಗಿತ್ತು ಪಲ್ಯ. ಏನೋ ಹೇಳು, ಹಸಿ ಉಳ್ಳಾಗಡ್ಡಿ ಮೆಂತ್ಯ ಸೊಪ್ಪು ಮುರ್ಕೊಂಡು ತಿನ್ನಕತ್ರ ಏನು ಹೇಳ್ಬೇಕಪ್ಪ. ಎಷ್ಟು ಮೆತ್ತಗೆ ನೋಡಿ ಚಪಾತಿ. ನಮ್ಮ ಹೊಲ್ದಂದು ಗೊತ್ತು ಚಲೋ ಅದು. ಬಡ ತಿಂದ್ಬಿಡ್ತೀನಿ. ಒಂದು 2 ರೊಟ್ಟಿನ 2 ಚಪಾತಿನ ರೊಟ್ಟಿನ ತಿಂದು ಕಾಸ ಹುಡುಗ ಎತ್ತೆ ಅಂದರೆ ಒಂದಿಷ್ಟು ಹಾಲು ಕುಡಿಸಿ ಮತ್ತು ನಾನು ಬಟ್ಟೆನ ಒಕ್ಕಂತೀನಿ. ಅಷ್ಟೇ ಮಾಡ್ತೀನಿ. ಅಲ್ಲ ಹೇಳಿನಿ ಇಲ್ಲೇ ಬಾಕಲ್ಕ ಕುಂತಿರ್ತೀನಿ ಒಂದಿಟ್ಟು ಕರಿಯವ ಅಂತಂದು ನೀ ಮಾರಿ ಬಿಡು ಹಚ್ಕೊಂಡು ತಿನ್ನಕತ್ತಿಯಲ್ಲ ತಾತ. ನನಗೊಂದು 4-5 ಚಪಾತಿ ಹಚ್ಚಿತಾ ಇಲ್ಲಿ ಸರ ಪಲ್ಯ ಹಚ್ಚಿ ಉಳ್ಳಾಗಡ್ಡಿ ಮೆಂತ್ಯ ಸೊಪ್ಪು ನನಗೂ ಇಡು ಅತ್ತೀರ. ನೋಡ್ರಿ ನಂಗೆ ಕೆಟ್ಟ ಹೊಟ್ಟೊಂದು ಹಸ್ತತೆ. ಎಟ್ಟತ್ತು ಮಾಡಿದ್ದೊಂದು ಎಲ್ಲ ಅಡಿಗೈತಿ. ನೀವು ತಟ್ಟಿಗೆ ಹಾಕೇನು ತಿನ್ನೋದೊಂದ ತಾಟಿಗೆ. ನನ್ನ ಜೀವ ತಿನ್ಬೇಡ್ರಿ. ನಾ ಹುಡುಗನ ಹತ್ರ ಕುತ್ಕೊಂಡು ಅಲ್ಲೇ ತಿಂತಿರ್ತೇನೆ. ನೀನು ತೊಗೊಂಡು ತಿನ್ನಬಾರ್ದು ಅಂತಾರ. ಮತ್ತು ನನಗೆ ಕೆಟ್ಟ ಹಸುವಾಗಿರೋದಕ್ಕೆ ನೀವು ಬರ್ರಿ ನಾಕರಿ ಹೂನವ. ಈ ಮನ್ಯಾಗ ಚಾಕ್ರಿ ಮಾಡಿ ಆಳಾಗಿ ನಾನು ಹಕ್ಕಿ ಅಂತೀನಿ. ಪುಣ್ಯ ನಿನ್ನ ಕೈಯೇನು 2 ಚಪಾತಿ ತಿನ್ನೋ ಭಾಗ್ಯಾರ ಐತಲ್ಲ, ಅದಕ್ಕೆ ನನ್ನ ನಸೀಬಕ್ಕೆ ನಾನು ಚಲೋ ಅಂತ ಹೇಳ್ಕೊಂಡು ತಿಂತೀನಿ. ಆತು ಹೋಗು. ಎಲ್ಲಿಟ್ಟಿ ಚಪಾತಿ ಡಬ್ಬಿನ? ಅಲ್ಲಿ ಚಪಾತಿ ಡಬ್ಬಿ ಎಲ್ಲ ಇದು ಕಾಣುತ್ತೆ ನಿಮ್ಗೆ ನೋಡ್ರಲ್ಲಿ. ಅದ್ರಾಗೆಲ್ಲ ಅದಾವು ಮುಚ್ಚಿಟ್ಟಿನಿ ಚಂದಾಗ. ವಾಪಸ್ಸು ಮುಚ್ಚಿಡ್ರಿ. ನಾನು 1-2 ಚಪಾತಿ ತೊಗೊಂಡು ನಂಗೆ ಬೇಕಂತ ತೊಗೊತೀನಿ. ಅಯ್ಯೋ ನಿನ್ನ ಅಲ್ಲ ನಿನಗೇನು ಬಂದಿರೋದ? ಯಾಕ ಏನಾತ್ರಿ ನಿಮಗೆ? ನನಗೇನು ಬಂದಿರತ್ತ ನೋಡ್ರೆ ಹೇಳಕತ್ತೀನಿ. ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ಬೇಡ್ರಿ. ಮೊದ್ಲನ್ನಾಗ ಇಲ್ಲಿ ಹಸುವಾಗಿ ಸಾಯಂಗಾಗೈತಿ. ಏನು ನಿಮ್ದು ಹೇಳಿದ್ದಿಲ್ಲ ನಾನು 4 ಚಪಾತಿ ಮಾಡಂತಂದು. ಅಲ್ಲಿ 3 ಚಪಾತಿ ಇದಾವು. ಈಗ ನೀನು ಒಂದು ಬಿಡು ಅಂತ ಹೇಳ್ತಿದ್ದಿ. ನಾನೇನು 2 ಚಪಾತಿ ತಿನ್ಲೇನ? ನಾನೇ ನಿನ್ನ ಕಣ್ಣಿಗೆ ಹೆಂಗೆ ಅಂತೀನಿ? ಮನುಷ್ಯರ ಕಡೆ ಕಾಂತಿನೇ ಇಲ್ಲ. ನನ್ನ ಮಗ ಬರಲಿ ಮತ್ತೆ ಯಾವ್ದ್ರಾಗ ಒಂದು ನಿರ್ಧಾರ ನಾನೇ ಮಾಡ್ತೀನಿ. ಇಂಥ ಬರೀ ಅಯ್ಯೋ ಅನ್ನಿಸ್ಬಾರ್ದು. ಲೆಕ್ಕ ಹಾಕಿ ಅಡಿಗೆ ಮಾಡಕ್ಕೆ ನೀ ಅಂತ ಹೆಣ್ಣ ಯಪ್ಪ. ಯಾಕರ ಈಕಿನ ನಂಬಿ ನಾನು ಬಂದ್ಯೋ. ಏನದು ಯಾರು ರಳಾರ ನೋಡಿ ಬರ್ತೀನಿ ತಡಿ. ಯಪ್ಪ ಅತ್ತಿಯರ ಹುಡುಗ ಮಕ್ಕೊಂಡನ. ನೀವು ಹಿಂಗ ಜೀವ ತಿಂದ್ರಿ ಅಂದ್ರೆ ಮತ್ತೆ ನಾನು ಕರೆನ ಮತ್ತೆ ನಾ ಏನು ಮಾಡ್ತೀನಿ ಅನ್ನೋ ಗೊತ್ತಿಲ್ಲ. ಎದಕ್ಕೆ ಹಿಂಗತ್ತ ಅಸಹ್ಯವಾಗಿ ಹೇಳಕತ್ತೀರಿ? ನಿನಗೆ ಹೇಳಿದ್ನಲ್ಲೇ ನೀನೇನು ಸೋಸಿಯ ಏನು ನನ್ನ ಅತ್ತೆಗಿಯ ಗರ್ಭದ ಏನಯ್ಯಪ್ಪ. ಇವರೇ ಹೇಳರು ಯಾರು ಇಲ್ಲಲ್ಲ ಯಪ್ಪ. ಈ ಮುದುಕಿ ಆಸೆ ಪಟ್ಟು 2 ಚಪಾತಿ ಮಾಡವ ಆದ್ರ ಈ ಎಡಿಜಿ 5 ಚಪಾತಿ ಮಾಡಾಳ. ನೀನು ಹೆಳ ಎತ್ಲಿ. ಮುದುಕಿ ಅದಾವು ಏನು ಅವು 2 ಚಪಾತಿ ತಿಂದು ನೆವಣಕ್ಕೆ ಅನ್ನನ ಐತಿ, ಬಿಳಿಯಕ್ಕೆ ಅನ್ನನ ಐತಿ, ಉಂಡು ರಗಳಿ ಮಾಡೋದು ಬಿಡು ನೀನು. ಅದೇನು ಉಣ್ಣೋದಕ್ಕೂ ನೀನು ಇಂಥ ಪರಿ ರಾಗ ತೆಗೆದಾಳ್ತೀಯಲ್ಲ. ನನ್ನ ಹೆಣ ಎತ್ತಂತೀಯಲ್ಲ. ಸಣ್ಣ ಕೂಸೈತಿ ನನಗೆ ಖಬ್ರಿಗೇಡಿ. ಬರಲಿ ನನ್ನ ಗಂಡನು ಬರಲಿ. ನಾನು ನಿರ್ಧಾರ ಮಾಡ್ತೀನಿ ಇವತ್ತು. ನೀನೇನು ನಿರ್ಧಾರ ಮಾಡ್ದಿ? ನೀನು ಹೆಣ ತಿಂಗನ ಮಾಡಿ ನಿನ್ನ ಹೆಣ ಎದ್ಲಿ. ನಿನ್ನ ಉಂಡುಂಡ್ಲೆ ಕರ್ಕೊಂಡು ಹೋಗುದು ಬರಲಿ. ಯಪ್ಪ ಯಾರಿಗೂ ಬರ್ಬಾರ್ದಪ್ಪ ಇಂಥ ಪರಿಸ್ಥಿತಿ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗು. ಚಿಗವರ ಏನಾತ್ರಿ? ಇದಕ್ಕೆ ಹಾಕತ್ತಾರ್ರಿ ಅಮ್ಮಾರ? ಕೇಳು ನಿಮ್ಮ ಅಮ್ಮಾರನ. ಅಮ್ಮಾರ ಏನಾತ್ರಿ? ಯಾಕೆ ಹಿಂಗೆ ಹೇಳಕತ್ತೀರಿ? ಏನು ಅಂದ್ರನ್ರಿ? ಚಿಗವರ
ಆಹಾಹಾಹಾಹಾ ನೀನೊಬ್ಬಕ್ಕೆ ದೊಡ್ಡ ನಾಟಕಗಾರ್ತಿ ಯಾಕೊಬ್ಬಕ್ಕೆ ದೊಡ್ಡ ಆಟಗಾರ್ತಿ ಪೇಪರ್ ಬಂದೆ ಸಿಕ್ಕು ನನ್ನ ಜೀವನನ ಒಳಗೋಯ್ತಪ್ಪ ಯಪ್ಪ ಪರ್ವದ್ಮ ಈ ಸಾಯ ವಯಸ್ಸಿನಾಗಿ ಮುದುಕಿಗೆ ಯಾಕೆ ಕೊಡ್ಬೇಕು ಇಂಥ ಕಷ್ಟ ಏನಾತಂತರ ಹೇಳಿದ್ರ ಏನಾರ ಹೇಳ್ಬೋದು ನಾನು ಯಾವಾಗ ಬಂದ್ಲಿ ನಿನ್ನಿಲ್ಲಿ ನ್ಯಾಯ ಪಂಚಾಯತಿ ಮಾಡಕ ಹೋಗು ಬೇಕಾಗಿಲ್ಲ ನ್ಯಾಯ ಪಂಚಾಯತಿ ಆತ್ ಬಿಡ್ರಿ ನಿಮ್ಮ ಇಷ್ಟ ಯಾಕೆ ಬೇಕು ಇರೋದನ್ನ ಅದನ್ನ ತಿಂದು ಹೋಗ್ಬಿಡ್ತೀನಿ ಮತ್ತೆ ಈಕೆ ಬಂದು ಏನಾರು ತಿಂದ್ಲು ಅಂದ್ರೆ ಅದು ಇಲ್ಲಾರ್ದಂಗೆ ಕುಂತೇನು ಇದ್ದು ತಿಂತೀನಿ